ಹಾಯ್ ಫ್ರೆಂಡ್ಸ್, ನಮ್ಮ ಚಾನಲ್ಗೆ ಸ್ವಾಗತ. ಇವತ್ತು ಈ ವಿಡಿಯೋದಲ್ಲಿ ನಾವು ಸೈಟ್ನ ಸೇಲ್ ಅಥವಾ ಪರ್ಚೇಸ್ ಮಾಡಬೇಕಾದ್ರೆ ಈ ಸ್ವತ್ತು ಸರ್ಟಿಫಿಕೇಟ್ನ ಮುಖಾಂತರ ಸೈಟ್ನ ರಿಜಿಸ್ಟರ್ ಮಾಡಬಹುದಾ ಅಥವಾ ಇಲ್ವಾ ಅಂತ ನೋಡೋಣ. ಈ ಸ್ವತ್ತು ಸರ್ಟಿಫಿಕೇಟ್ಸ್ ನಮಗೆ 2 ಟೈಪ್ಸಲ್ಲಿ ಸಿಗುತ್ತೆ. ಒಂದು ಫಾರಮ್ 9 ಮತ್ತೊಂದು ಫಾರಮ್ 11B. ವಿಡಿಯೋನ ಮುಂದುವರಿಸುವ ಮುಂಚೆ ಪ್ಲೀಸ್ ನಮ್ಮ ಚಾನಲ್ಗೆ ನೀವು ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಈ ಸ್ವತ್ತು 2 ಟೈಪ್ಸ್ ಇರುತ್ತೆ ಅಲ್ವಾ. ಫಾರಮ್ 9 ಅಂದರೆ ಏನು, ಫಾರಮ್ 11B ಅಂದರೆ ಏನು? ಫಾರಮ್ 9 ಅಂದರೆ ಗ್ರಾಮ್ ಠಾಣಾ ಒಳಗೆ ಬರೋ ಸೈಟ್ಗಳಿಗೆ ಫಾರಮ್ 9 ಸರ್ಟಿಫಿಕೇಟ್ನ ಪಂಚಾಯತ್ ಅವರು ಕೊಡ್ತಾರೆ. ಹಾಗೆ ಗ್ರಾಮ್ ಠಾಣಾ ಹೊರಗೆ ಅಂದರೆ ಸರ್ವೆ ನಂಬರ್ನಲ್ಲಿ ಬರೋ ಸೈಟ್ಗಳಿಗೆ ಫಾರಮ್ 11Bನ ಪಂಚಾಯತ್ ಅವರು ಕೊಡ್ತಾರೆ. ಇವಾಗ ನಾವು ವೆಬ್ಸೈಟ್ ಮುಖಾಂತರ ಹೇಗೆ ಚೆಕ್ ಮಾಡೋದು ಅಂತ ತಿಳಿಯೋಣ. ಈ ಸ್ವತ್ತು ವೆಬ್ಸೈಟ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಈ ಸ್ವತ್ತು ಲಿಂಕ್ನ ನಾವು ಕ್ಲಿಕ್ ಮಾಡಿದ ಮೇಲೆ ನಮಗೆ ಕರ್ನಾಟಕ ಸರ್ಕಾರ ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ವೆಬ್ಸೈಟ್ ಓಪನ್ ಆಗುತ್ತೆ. ಇಲ್ಲಿ ನಾವು ವೆರಿಫೈ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಬೇಕು. ಸೆಲೆಕ್ಟ್ ಮಾಡಿದ ಮೇಲೆ ನಮಗೆ 3 ಆಪ್ಷನ್ಸ್ ಬರುತ್ತೆ. ಅದರಲ್ಲಿ ಸೆಕೆಂಡ್ ಆಪ್ಷನ್ ಅಂದರೆ ಈ ಆಸ್ತಿ ನೋಂದಣಿ ಮಾಡಬಹುದು ಎಂಬುದನ್ನು ಪರಿಶೀಲಿಸಿ ಎಂಬ ಆಪ್ಷನನ್ನು ಸೆಲೆಕ್ಟ್ ಮಾಡಿ. ಸೆಲೆಕ್ಟ್ ಮಾಡಿದ ಮೇಲೆ ನಮಗೆ ಎಂಟರ್ ಪ್ರಾಪರ್ಟಿ ID ಅನ್ನೋ ವೆಬ್ಸೈಟ್ ಓಪನ್ ಆಗುತ್ತೆ. ಇವಾಗ ನಾವು ಪ್ರಾಪರ್ಟಿ ID ಎಂಟರ್ ಮಾಡಬೇಕಾಗತ್ತೆ. ಈ ಪ್ರಾಪರ್ಟಿ ID ನಮಗೆ ಎಲ್ಲಿ ಸಿಗುತ್ತೆ ಅಂದರೆ ನಮ್ಮ ಹತ್ರ ಇರುವ ಈ ಸ್ವತ್ತು ಸರ್ಟಿಫಿಕೇಟ್ಸ್ನಲ್ಲಿ ಮೊದಲನೇ ಆಪ್ಷನ್ ಅಂದರೆ ಸ್ವತ್ತಿನ ಸಂಖ್ಯೆ, ಈ ನಂಬರ್ ನಿಮ್ಮ ಪ್ರಾಪರ್ಟಿ ID ಆಗಿರುತ್ತೆ. ಇವಾಗ ನಾವು ಈ ಸ್ವತ್ತು ಸರ್ಟಿಫಿಕೇಟ್ನಲ್ಲಿ ಇರುವ ಸ್ವತ್ತಿನ ಸಂಖ್ಯೆನ ಕಾಪಿ ಮಾಡಿಕೊಂಡು ಎಂಟರ್ ಪ್ರಾಪರ್ಟಿ IDಯಲ್ಲಿ ಪೇಸ್ಟ್ ಮಾಡಬೇಕು. ಪೇಸ್ಟ್ ಮಾಡಿದ ನಂತರ ಸಬ್ಮಿಟ್ನ ಸೆಲೆಕ್ಟ್ ಮಾಡಿ. ಸೆಲೆಕ್ಟ್ ಮಾಡಿದ ಮೇಲೆ ನಿಮ್ಮ ಸೈಟ್ನ ಪ್ರಾಪರ್ಟಿ ಡೀಟೇಲ್ಸ್ ಡಿಸ್ಪ್ಲೇ ಆಗುತ್ತೆ. ಹಾಗೆ ಕೆಳಗಡೆ ಬಂದರೆ ರೆಡ್ ಕಲರಲ್ಲಿ ದಿಸ್ ಪ್ರಾಪರ್ಟಿ ಕ್ಯಾನ್ ಬಿ ರಿಜಿಸ್ಟರ್ಡ್ ಅಂತ ಇರುತ್ತೆ. ನಾವು ಈ ಪ್ರೊಸೀಜರ್ನ ಫಾಲೋ ಮಾಡಿದ್ರೆ ಸೈಟ್ನ ರಿಜಿಸ್ಟ್ರೇಷನ್ ಬಗ್ಗೆ ತಿಳ್ಕೊಬೋದು. ಹೀಗೆ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ ಕನ್ನಡ ಸೇವಾ ಇನ್ಫೋ ಚಾನಲ್ನ ಸಪೋರ್ಟ್ ಮಾಡಿಕೊಂಡು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.